ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇದೇ ನವೆಂಬರ್ 29ನೇ ತಾರೀಕು ಗುರುಜಿಯವರ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿರುವಂತಹ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕರೆ ಮಾಡಿ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಬಹುದು, ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಪುಷ್ಯ ನಕ್ಷತ್ರದವರ ಒಂದು ಮನಿ ಮ್ಯಾಗ್ನೆಟ್, ಮನಿ ಅಟ್ರಾಕ್ಷನ್ ಯಾವ ರೀತಿ ಮಾಡ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಪುಷ್ಯ ನಕ್ಷತ್ರ ಬಹುಶಃ ನೀವೆಲ್ಲಾದರೂ ಈ ಕ್ಲಿನಿಕ್ಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ನೋಡಿದಾಗ ಪುಷ್ಯ ನಕ್ಷತ್ರದಲ್ಲಿ ಅಮೃತ ಬಿಂದು ಅಂತ ಆಗ್ತಿರ್ತಾರೆ ಮಕ್ಕಳಿಗೆ. ಡೋಸ್ ಹೆಲ್ತ್ ವೈಸ್ ಕೊಡ್ತಿರ್ತಾರೆ, ನೋಡಬಹುದು. ಅಂದರೆ ವೈದ್ಯಕೀಯ ರಂಗವೇ ಆ ಪುಷ್ಯ ನಕ್ಷತ್ರವನ್ನು ಹೇಗೆ ಹೇಳುತ್ತೆ, ಹೇಗೆ ಮಾತಾಡುತ್ತೆ ಅನ್ನೋದನ್ನು ನಾನು ಹೇಳ್ತಿದ್ದೇನೆ. ಅಂತಹ ಪುಷ್ಯ ನಕ್ಷತ್ರಕ್ಕೆ ಚಿಹ್ನೆ ಬಂದು ಚಕ್ರವಾಗಿರುತ್ತೆ. ಆ ಕಾಲಚಕ್ರ ಏನಿದೆಯೋ ಇದು ಬಹಳ ಮುಖ್ಯವಾಗಿರತಕ್ಕಂತಹದ್ದು ಪುಷ್ಯ ನಕ್ಷತ್ರಕ್ಕೆ. ಇನ್ನು ಗ್ರಹ ಬಂದು ಆ ಪುಷ್ಯ ನಕ್ಷತ್ರಕ್ಕೆ ಶನಿಯಾಗಿರುತ್ತೆ. ಇನ್ನು ಈ ಪುಷ್ಯ ನಕ್ಷತ್ರದ ದೇವತೆ ಅನ್ನೋದಾದರೆ ಬೃಹಸ್ಪತಿ ಆಗಿರುತ್ತೆ. ನೋಡಿ, ಆ ಒಂದು ನಕ್ಷತ್ರಕ್ಕೆ ಇಲ್ಲಿ ಶನಿ ಮತ್ತು ದೇವತೆ ಅಂತ ತಗೊಂಡಾಗ ಬೃಹಸ್ಪತಿ ಇರುತ್ತಾನೆ. ಇಲ್ಲಿ ಈ ಕಾಂಬಿನೇಷನ್ ಏನೋ ನಿಮಗೆ ಸೆಟ್ ಮಾಡಿಕೊಡುತ್ತೆ ಅಂತಂದರೆ, ದೀರ್ಘಕಾಲವಾಗಿರತಕ್ಕಂತಹ ಹಣವನ್ನು, ಹಾಗಾಗಿ ಅದೃಷ್ಟದ ಹಣವನ್ನು ನಿಮಗೆ ಕೊಡಲಿಕ್ಕೆ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ರಹಸ್ಯ ನೀವು ಗಮನಿಸಿದ್ದೆ. ಆದರೆ ಪ್ರೀತಿಯ ಬಂಧುಗಳೇ, ಇವರ ಗುಣ ಸ್ವಭಾವ ಅಂತ ಮಾತಾಡಲಿಕ್ಕೆ ಹೋದರೆ ಇವರು ಸ್ವಲ್ಪ ಕಾನೂನಿಗೆ ಹೆಚ್ಚಿನ ಗೌರವವನ್ನು ಕೊಡ್ತಾರೆ. ಧಾರ್ಮಿಕತೆಗೂ ಅಷ್ಟೇ, ಅವರದಾಗಿರ್ತಕ್ಕ ಧರ್ಮಕ್ಕೂ ಬಹಳ ಬದ್ಧರಾಗಿ ನಡೆದುಕೊಳ್ತಾರೆ. ಬಹಳ ಪ್ರಾಮಾಣಿಕವಾಗಿ ಜಯಿಸೋದನ್ನು ಇಷ್ಟಪಡ್ತಾರೆ. ಒಂದೇ ಮಾತು ಹೇಳೋದಾದರೆ ಸತ್ಯಂವದ ಧರ್ಮಂಚರ, ಇದು ಅವರ ಸ್ಲೋಗನ್ ಆಗಿರುತ್ತೆ. ಇಂತಹ ಪ್ರೀತಿ, ವಿಶ್ವಾಸ, ನಂಬಿಕೆಗೆ ಬಹಳ ಅರ್ಹರಾಗಿರುತ್ತಾರೆ ಇವರೆಲ್ಲ ಕೂಡ ಈ ನಕ್ಷತ್ರದವರು. ಇನ್ನು ವಾಸ್ತವ ಏನು ಅಂತಂದರೆ, ಯಾರ ಜೊತೆಗೆ ಹೇಗಿದ್ದರೆ ಹಾಗೆಲ್ಲ ಕೂಡ ಒಂದೊಂದು ಬಾರಿ ಬೆರೆತು ಬಿಟ್ಟು ಬುದ್ಧಿವಂತಿಕೆಯಿಂದ ಬಹಳಷ್ಟು ವಿಷಯಗಳನ್ನು ಕ್ರೋಢೀಕರಿಸ್ತಕ್ಕಂಥದ್ದು, ತಿಳಿದುಕೊಳ್ತಕ್ಕಂಥ ಹಂಬಲ ಇರುತ್ತೆ. ಒಟ್ಟಾರೆ ತುಂಬ ಕಾಲ ಉಳಿಯುವಂಥದ್ದು, ದೀರ್ಘವಾಗಿರ್ತಕ್ಕ ಏನಿರುತ್ತೋ ಅಂತಹದ್ದು. ಇವರು ಕೆಲವೊಂದನ್ನು ಸಂಶೋಧನೆ ಮಾಡುವಂಥದ್ದು, ಯಾವುದೆಲ್ಲ ಸಿಗುತ್ತೆ, ಈ ಮೂಲಿಕೆ ಎಲ್ಲ ಸಿಗುತ್ತೆ, ಈ ಮೂಲಿಕೆ ಎಲ್ಲ ಸಿಗುತ್ತೆ ಅನ್ನೋದನ್ನೆಲ್ಲ ಕೂಡ ಇವರು ವ್ಯವಸ್ಥಿತವಾಗಿ ಪಡೆದುಕೊಳ್ಳಲಿಕ್ಕೆ ಇಷ್ಟಪಡುತ್ತಾರೆ. ಇನ್ನು ಇವರೇನು ಅಂತಂದರೆ, ನಾನು ಮೊದಲೇ ಹೇಳಿದ್ದೇನೆ ಚಕ್ರ ಅಂತೇಳಿ. ಆ ಕಾಲಚಕ್ರ ಅಂತಕ್ಕಂಥದ್ದು ಹೇಗೆ ಬಹಳ ಪ್ರಮುಖವಾಗಿರೋದು, ಹಣವನ್ನು ಆಕರ್ಷಣೆ ಮಾಡಲಿಕ್ಕೆ ಪುಷ್ಯ ನಕ್ಷತ್ರದವರು ಈ ಬನ್ನಿ ಮರದ ಕೆಳಗಡೆ 8 ಮಳೆಗಳನ್ನು ಕೆಳಗಡೆ ಹೊಡಿಬೇಕು. ನೆಲಕ್ಕೆ 8 ದಿಕ್ಕಲ್ಲೂ ಕೂಡ 8 ಆಣೆಗಳನ್ನು ಹೊಡೆದು ಬಿಡ್ತಕ್ಕಂತಹದ್ದು ಲಾಕಿಂಗ್ ಸಿಸ್ಟಮ್. ಅದರ ಕೆಳಗಿರ್ತಕ್ಕಂತಹ ಮಣ್ಣನ್ನು ಸ್ವಲ್ಪ ತೆಗೆದುಕೊಂಡು ಬರುವಂಥದ್ದು. ಇನ್ನು ಅಷ್ಟಕ್ಕೆ ಕೆಳಗಡೆ ಬಿದ್ದಿದ್ದರೆ ಯಾವುದು, ಆ ಬನ್ನಿ ಮರದ್ದು, ಆ ಶಮಿ ವೃಕ್ಷದ್ದು ತೆಗೆದುಕೊಂಡು ಬರ್ತಕ್ಕಂತಹದ್ದು. ಎಷ್ಟು, 4 ತರಬೇಕಾಗತ್ತೆ. 4 ತಂದಾದ್ಮೇಲೆ ಈ ಅರಳಿ ಮರದ ಹತ್ರ ತಾಮ್ರದ ಆಣೆ, ತಾಮ್ರದ ಈ ಮಳೆಗಳನ್ನು 8 ದಿಕ್ಕಲ್ಲೂ ದೂರ ಬೇರೆಗೆಲ್ಲೂ ಕೂಡ ತೊಂದರೆ ಆಗದಾಗಿರಬೇಕು ಅಂತೇಳಿ. ಯಾಕಂದರೆ ಇವೆಲ್ಲ ಕೂಡ ನಮಗೆ ಭೂಮಿಯೆಲ್ಲ ಸಿಗೋದ್ರಿಂದ ಮತ್ತೆ ಭೂಮಿಗೆ ಸೇರಿಸ್ತಾರೆ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಭಾವನೆಯಿಂದ. ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲಿ 8 ಕಬ್ಬಿಣದ ಹೊಡೆದ್ವಿ, ಇಲ್ಲಿ 8 ತಾಮ್ರದ ಮಳೆಯನ್ನು ಹೊಡೆದು ಬಿಡ್ತಕ್ಕಂತಹದ್ದು. ಇನ್ನು ಅಲ್ಲಿ ಮೇಲೆ ಬಿದ್ದಿರ್ತಕ್ಕಂತಹ ಸಮಿತ್ತು ಅಂತ ಕರೀತಾರೆ. ಆ ಸಮಿತ್ತನ್ನು ಅಂದರೆ ಮರದಲ್ಲಿ ಕೀಳಬಾರ್ದು, ಕೆಳಗೆ ಬಿದ್ದಿರ್ತಕ್ಕಂಥದ್ದು ಮಾತ್ರ ಆಯ್ಕೆ ಮಾಡ್ಕೊಂಡು ಬರಬೇಕು. ಒಟ್ಟಾರೆ 3 ಇಂಚು ವ್ಯವಸ್ಥೆ ಮಾಡ್ಕೋಬೇಕು. ಇಲ್ಲಿ ತಂದಿರತಕ್ಕಂತಹದ್ದು 8, ಇಲ್ಲಿ ತಂದಿರತಕ್ಕಂಥ 8 ಕರೆಕ್ಟಾಗಿ ಸಂಪೂರ್ಣವಾಗಿ ಆ ಸ್ಟಿಕ್ಸನ್ನು ತಂದು ನೀವು ಚಕ್ರದ ಆಕಾರವಾಗಿ ಜೋಡಿಸ್ಬಿಟ್ಟು ಕಟ್ಟಬೇಕು. ಯಾವ ಥ್ರೆಡ್ಡಲ್ಲಿ, ಆ ಒಂದು ವಿಶೇಷವಾಗಿ ಶನಿಗೆ ಸಂಬಂಧಪಟ್ಟಾಗತ್ತೆ ಕಪ್ಪು ದಾರದಿಂದಲೇ ಕಟ್ಟುವಂಥದ್ದು. ಕಪ್ಪು ದಾರದಿಂದ ಕಟ್ಟತಕ್ಕ ಚಕ್ರಾಕಾರದಲ್ಲಿ ಬರಬೇಕದು. ಈ ಚಕ್ರ ನಿಮ್ಮ ಮನೇಲಿ ಇರಬೇಕು, ನಿಮ್ಮ ಬಳಿ ಇರಬೇಕು, ನಿಮ್ಮ ಹಣದ ತಿಜೋರಿಯಲ್ಲಿ ಇರಬೇಕು. ಈ ಚಕ್ರ ಇರತಕ್ಕಂತಹದ್ದು ಏನಿತ್ತೋ ಇದು ನೀವು ಪ್ರಮುಖವಾಗಿರ್ತಕ್ಕಂತಹದ್ದು ಹಣವನ್ನು ಅಟ್ರಾಕ್ಟ್ ಮಾಡಲಿಕ್ಕೆ. ಅಲ್ಲಿ ನಿಮ್ಮ ಹಣ ಎಷ್ಟು ಇರುತ್ತೀರೋ ನಿಮಗೆ ಬಿಟ್ಟದ್ದು. ಮೀನೆ 1,000, 2,000, 10,000 ಇಟ್ಟು ಅದರ ಮೇಲೆ ಈ ಚಕ್ರ ಇಟ್ಟಿರ್ತೀರಿ. ನಂತರ ನೀವು ಅದರಲ್ಲಿ ತಗೊಳ್ತೀರಿ, ಮತ್ತೆ ಅದ್ರ ಮೇಲೆ ಚಕ್ರ ಇರಬೇಕದು.
ಹೇಗೆ ಅಂತಂದರೆ ಆ ಕಾಲಚಕ್ರ ಮತ್ತು ನಿಮ್ಮಿಂದ ಹಣವನ್ನು ಯಾವುದೋ ಒಂದು ಕಾರ್ಯಾಗಾರಕ್ಕೆ, ಯಾವುದೋ ಒಂದು ಕೆಲಸಕ್ಕೆ, ಯಾವುದೋ ಒಂದು ವ್ಯವಹಾರ ವ್ಯಾಪಾರಕ್ಕೆ ಕಳಿಸ್ಕೊಡುತ್ತೆ ಮತ್ತು ನಿಮಗೆ ರಿಟರ್ನ್ ಬರ್ತಾನೆ ಇರುತ್ತೆ. ಹಣ ಒಂದೇ ಕಡೆದ ಪ್ರಯೋಜನವಿಲ್ಲ, ಅದು ರೊಟೇಷನ್ ಆಗ್ತಿರಬೇಕು. ಆ ರೊಟೇಷನ್ ಆಗ್ತಿರುತ್ತೆ ಕಾಲಚಕ್ರ ನಿಮ್ಮ ಬಳಿ ಇರತಕ್ಕಂಥದ್ದು ಪುಷ್ಯ ನಕ್ಷತ್ರದವರು. ಇನ್ನು ಪುಷ್ಯ ನಕ್ಷತ್ರದವರು ಭಾಳ ಪ್ರಮುಖವಾಗಿ ಈ ಎಳ್ಳೆಣ್ಣೆ ನಿಮ್ಮ ಮನೆಯಲ್ಲಿ ಇರದೇ ಇರೋ ಹಾಗಿಲ್ಲ, ಇರಲೇಬೇಕು. ಎಳ್ಳೆಣ್ಣೆ ಇಂಪಾರ್ಟೆಂಟ್, ಇದು ಬಹಳ ಮುಖ್ಯವಾಗಿರ್ತದೆ. ಮತ್ತು ದೇವದಾರು ಎಣ್ಣೆ ಮತ್ತು ಈ ಎಳ್ಳೆಣ್ಣೆ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಒಂದು ಸಣ್ಣದಾಗಿರತಕ್ಕಂಥದ್ದು ಒಂದು ಬೌಲ್ಗೆ, ಅಥವಾ ನೀವು ಬೆಳ್ಳಿಯ 2 ಸಣ್ಣ ಬೌಲ್ ವ್ಯವಸ್ಥೆ ಮಾಡ್ಕೊಂಡು ಅದರಲ್ಲಿ ಇಟ್ಟಿರಬೇಕು. ಅದರಲ್ಲಿ ಒಂದು ನಾಣ್ಯ ಹಾಕಿರಬೇಕು, ಇದರಲ್ಲೊಂದು ನಾಣ್ಯ ಹಾಕಿರಬೇಕು, ಮಧ್ಯದಲ್ಲಿ ನಿಮ್ಮ ಹಣ ಇರಬೇಕು. ಯಾಕಂದರೆ ಅದು ಚಕ್ರ, ಇದು ಚಕ್ರ. ಹೇಗೆ ಅಂತಂದರೆ ನಮಗೆ ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ ಹೀಗೆ 3 ಕಾಲಗಳನ್ನು ಆ ಚಕ್ರಗಳ ತಿರುಗುವ ಮುಖ ನಾವು ತೋರಿಸ್ತಾ ಇದೆ. ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಅದೃಷ್ಟದ ಹಣ ಮನೆಗೆ ಬರಬೇಕೋ ಅದು ಬಂದೀತು, ಒಂದು ಮಿರಾಕಲ್ ನಡೆದೀತು. ಪವಾಡ ಸದೃಶವಾಗಿ ನಾನು ವ್ಯಾಪಾರ ಏನು ಮಾಡ್ತಾ ಇದ್ದೀನಿ ಅದರಲ್ಲಿ ಹಣ ಹರಿದು ಬರಬೇಕು. ಡಾಕ್ಟರ್ ವೃತ್ತಿ ಮಾಡ್ತಾ ಇದ್ದೀನಿ, ಆಧ್ಯಾತ್ಮ ವೃತ್ತಿ ಮಾಡ್ತಾ ಇದ್ದೀನಿ, ವ್ಯವಸಾಯ ಮಾಡ್ತಾ ಇದ್ದೀನಿ, ವ್ಯಾಪಾರ ಮಾಡ್ತಾ ಇದ್ದೀನಿ, ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ರಿಯಲ್ ಎಸ್ಟೇಟಲ್ಲಿ ಏಳಿಗೆ ಆಗ್ತಾ ಇಲ್ಲ, ಆಗಬೇಕು ಅನ್ನೋದಾದರೆ ಈ ಪದ್ಧತಿಯನ್ನು ಬಳಸಿ ಬಹುಶಃ ನೀವು ಎಂತಹದ್ದು ನಿಮ್ಮ ಜೀವಿತ ಕಾಲಕ್ಕೆ ಬೇಕಾಗಿರತಕ್ಕಂತಹ 100 ಯಜ್ಞಗಳು ಮಾಡಿದ್ರು ಪಡೆದುಕೊಂಡಿರಲ್ಲ, ಅಂತಹದ್ದನ್ನು ಪಡೆದುಕೊಳ್ತೀರಿ. ಈ ಒಂದು ಅಥರ್ವ ಸಿದ್ಧ ಪರಂಪರೆಯ ರೆಮಿಡಿಯನ್ನು ನೀವು ಬಳಸೋದ್ರಿಂದ ಪ್ರೀತಿಯ ಬಂತು. ಖಂಡಿತ ಗುರುಗಳೇ, ಪುಷ್ಯ ನಕ್ಷತ್ರದವರ ಒಂದು ಮನಿ ಮ್ಯಾಗ್ನೆಟ್ ಯಾವ ರೀತಿ ಇರಬೇಕು, ಯಾವ ಪದ್ಧತಿಯನ್ನು ಅನುಸರಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.